ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಹೊರ ಬರ್ತಾನೆ ಇದೆ ಪಾತರಗಿತ್ತಿ ಪ್ರಿಯಾಂಕಾಳ ಖತರ್ನಾಕ್ ಕೃತ್ಯ. ಒಂದೊಂದು ಐಡಿಯಾ ಕೇಳಿ ಪೊಲೀಸ್ನವರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಡೌ ಜೊತೆ ಓಡಿ ಹೋಗೋದಕ್ಕೆ ಆಕೆ ಸಿಕ್ಕಾಪಟ್ಟೆ ಭಯಂಕರ ಡೌ ಮಾಡಿಬಿಟ್ಟಿದ್ಲು. ಯಾರ್ ಸ್ಟೋರಿ ಸಹಜವಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಾಸನಕ್ಕೆ ಮದುವೆಗೆ ಅಂತ ಹೇಳಿ ಹೋಗಿದ್ದಂಥವಳು 30 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಡವೆಯನ್ನು ಧರಿಸಿ ಹೋಗಿದ್ದಂಥ ಲೇಡಿ ವಾಪಸ್ ಬರಬೇಕಾದ್ರೆ ನಾಪತ್ತೆಯಾಗೋಗ್ಬಿಟ್ಟಿದ್ಲು. ಯಾವ ಲೆವೆಲ್ಗೆ ಸೃಷ್ಟಿಯಾಗಿತ್ತು ಅಂತ ಅಂದರೆ ಆಕೆಯ ಬಟ್ಟೆ, ಆಕೆಯ ವ್ಯಾನಿಟಿ ಬ್ಯಾಗ್ ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಹಾಗಾಗಿ ಆಕೆಯನ್ನು ಯಾರೋ ಮರ್ಡರ್ ಮಾಡಿಬಿಟ್ಟಿದ್ದಾರೆ ಅಥವಾ ಅತ್ಯಾಚಾರ ಮಾಡಿ ಆಕೆಯ ಬಳಿ ಇದ್ದಂಥ ಎಲ್ಲ ಬಂಗಾರವನ್ನು ಕಸ್ಕೊಂಡು ಹೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿನೇ ಬಿಂಬಿಸಲಾಗ್ತಾ ಇತ್ತು. ಅಂದರೆ ಆಕೆಯ ಐಡಿಯಾ ಅದು. ಬಟ್ ಕೆಲವರು ಊಹೆನೂ ಕೂಡ ಮಾಡ್ಕೊಳ್ತಾ ಇದ್ರು 30 ಲಕ್ಷ ರೂಪಾಯಿದು ಬಂಗಾರ ಹಾಕೊಂಡು ಬಂದಿದ್ದಾಳೆ ಅಂತ ಅಂದರೆ ಮೇ ಬಿ ಆಕೆಯ ಬಾಯ್ ಫ್ರೆಂಡ್ ಜೊತೆಗೆ ಓಡ್ ಹೋಗಿರುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಬಟ್ ಹಾಗೆ ಆಗಿ ಹೋಗ್ಬಿಟ್ಟಿದೆ. ಈಗ ಹಾಗೆ ಆಗಿ ಹೋಗ್ಬಿಟ್ಟಿದೆ. ರೇಪ್ ಅಂಡ್ ಮರ್ಡರ್ ಕಡೆ ಕೇಸನ್ನೇ ತಿರುಗಿಸಿ ಬಿಟ್ಟಿದ್ಲು ಖತರ್ನಾಕ್ ಕಿಲಾಡಿ ಈಕೆ. ಕಲ್ಕೆರೆ ಬಳಿ ಬಟ್ಟೆ ಚೇಂಜ್ ಮಾಡಿ ಲವರ್ ಡೇವಿಡ್ ಜೊತೆಗೆ ಪ್ರಿಯಾಂಕಾ ಹೋಗಿದ್ರು. 2 ದಿನಗಳಿಂದ ಡೇವಿಡ್ ಮನೆಯಲ್ಲೇ ಡೌರಾಣಿ ಇದ್ರು. ಅರಣ್ಯ ಪ್ರದೇಶದಲ್ಲಿ ಬಟ್ಟೆ ಚೇಂಜ್ ಮಾಡಿ ಬೈಕ್ ಏರಿ ಹೋಗಿದ್ರು ಈ ಮಾಯಾಂಗನೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಡೇವಿಡ್ ಫೋನ್ ಜಾಡು ಹಿಡಿದು ಹೋದ ಕಾಕಿಗೆ ಬಿಗ್ ಶಾಕ್ ಕಾದಿತ್ತು. ಅನುಮಾನದಿಂದ ಡೇವಿಡ್ ಮನೆ ಬಳಿ ಹಾಸನ ಪೊಲೀಸರು ಹೋಗಿದ್ರು. ಆಗ ಡೇವಿಡ್ ಜೊತೆಯೇ ಬೆಡ್ರೂಮ್ನಲ್ಲಿ ಈ ಪಾತರಗಿತ್ತಿ ಪ್ರಿಯಾಂಕಾ ಸಿಕ್ಕಿ ಬಿದ್ದಿದ್ದಾಳೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಹೋಗಿ ಪ್ರಿಯಾಂಕಾ ತಗಲಾಕೊಂಡಿದ್ದಾಳೆ. ಈಗ ಸದ್ಯ ಹಾಸನ ಗ್ರಾಮಾಂತರ ಠಾಣೆಯಲ್ಲಿರೋ ಪ್ರಿಯಾಂಕಾ ಮತ್ತು ಡೇವಿಡ್ ಕೆಲವೇ ಕ್ಷಣಗಳಲ್ಲಿ ಇಬ್ಬರನ್ನು ಕಲ್ಕೆರೆಯ ಬಳಿ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಿದ್ದಾರೆ ಪೊಲೀಸ್ನವರು. ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಡೇವಿಡ್ ಈ ಡೌ ಪ್ರಿಯಾಂಕಾ ಇದ್ದಾಳಲ್ಲ ಆಕೆಯ ಪ್ರಿಯಕರ ಡೇವಿಡ್. ಆತನ ವರ್ತನೆ ಹೆಂಗಿದೆ ನೋಡಿ. ಅಲ್ಲಿ ಕೂದಲೆಲ್ಲ ಕೆದರ್ಕೊಂಡು, ಅಂದರೆ ಏನೋ ಮಾಡಲು ಹೋಗಿ ಇನ್ನೇನೋ ಆಗೋಗ್ಬಿಡ್ತು ಅನ್ನೋ ಥರ ಆತನಿಗೆ ಅನಿಸ್ತಾ ಇದೆ. ಇದೆಲ್ಲ ಬೇಕಿತ್ತಾ ಅಂತ ಹೇಳಿ. ಒಂದು ಕಡೆ ಈ ಪಾತರಗಿತ್ತಿ ಪ್ರಿಯಾಂಕಾ ಫೋಟೋಸ್ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈಕೆ ಏನು ಸಿಂಗಲ್ಲ ಈಗ ಇಲ್ಲ. ಒಬ್ಬ ವ್ಯಕ್ತಿ ಜೊತೆಗೆ ಈಕೆಗೆ ಮದುವೆ ಆಗಿದೆ. ಒಂದು ಒಳ್ಳೆಯ ಸಂಸಾರ ಇತ್ತು. ಸಂಸಾರ ಮಾಡ್ಕೊಂಡು ಚೆನ್ನಾಗಿದ್ಲು. ಬಟ್ ಈತನ ಸಹವಾಸ ಮಾಡಿ ಈತನ ಜೊತೆಗೆ ಈ ಡೇವಿಡ್ ಜೊತೆಗೆ ಓಡ್ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾಳೆ. ಅದು ಎಂಥ ಪ್ಲಾನ್, ಖತರ್ನಾಕ್ ಪ್ಲಾನ್ ಇದು. ಅದು ಎಷ್ಟು ದಿನಗಳಿಂದ ಈ ರೀತಿಯಾಗಿ ಹೊಂಚು ಹಾಕಿ ಕಾದು ಕೂತಿದ್ರೋ ಏನೋ ಗೊತ್ತಿಲ್ಲ ಇವರಿಬ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಪೊಲೀಸ್ ಸ್ಟೇಷನ್ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ನಿಜಕ್ಕೂ ಈಕೆ ಮಾಡಿದಂಥ ಪ್ಲಾನ್ ಒಂದು ಕ್ಷಣ ಎಲ್ಲರನ್ನೂ ದಂಗಾಗಿಸ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಪಾಪ ಏನಾಯಿತೋ ಏನೋ, ಈಕೆಗೆ ಬಂಗಾರ ಬೇರೆ ಹಾಕ್ಕೊಂಡಿದ್ಲು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚಿಂತೆ ಮಾಡ್ತಾ ಇದ್ರು. ಬಟ್ ಈಕೆ ಪ್ಲಾನ್ ನೋಡಿ ಎಲ್ಲರೂ ಕ್ಯಾಕರ್ ಸುಗಿತಾ ಇದ್ದಾರೆ. ಹೆಂಗಿತ್ತು ಪೊಲೀಸ್ನವರ ಕಾರ್ಯಾಚರಣೆ? ಸದ್ಯಕ್ಕೆ ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನು ಹಾಸನದ ಬೇಲೂರು ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕಲ್ಕೆರೆ ಬಳಿ ಈಕೆ ಏನು ನಿಗೂಢ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ಆಕೆ ಸಖತ್ ಪ್ಲಾನ್ ಮಾಡಿ ಸಿನಿಮೀಯ ರೀತಿಯಲ್ಲಿ ಒಂದು ಪ್ರೀ ಪ್ಲಾನ್ ನ ಮಾಡ್ತಾರೆ. ತನ್ನ ಪ್ರಿಯಕರ ಡೇವಿಡ್ ಜೊತೆ ಹೋಗ್ಲಿಕ್ಕೆ ಅವಳು ಈ ತರದ ಒಂದು ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡ್ತಕ್ಕಂಥದ್ದು. ಅಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಇಬ್ರು ಬಿಹಾರಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಕೂಡ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಈ ಎಲ್ಲಾ ನಾಟಕಗಳನ್ನ ಹಾಡಿರ್ತಕ್ಕಂಥದ್ದು. ಅಂದ್ರೆ ನಾನು ಒಂದು ಸಂಬಂಧಿಕರ ಮದುವೆ ದಿನ ಬರ್ತೇನೆ, ಅವತ್ತು ವ್ಯಾಲೆಂಟೈನ್ಸ್ ಡೇ ಇದೆ, ಅವತ್ತೇ ಇಬ್ರು ಕೂಡ ಬಿಹಾರಕ್ಕೆ ಹೋಗೋಣ ಅನ್ನೋ ಒಂದು ಮಾತಿನೊಂದಿಗೆ ಇಬ್ರು ಕೂಡ ಮುಂದಾಗ ಅಂತದ್ದು. ಆದ್ರೆ ಈ ಕಲ್ಕೆರೆಯ ಬಳಿ ಈಕೆ ಪೊಲೀಸರ ದಾರಿ ತಪ್ಪಿಸ್ಲಿಕ್ಕೆ, ಕುಟುಂಬಸ್ಥರನ್ನ ದಾರಿ ತಪ್ಪಿಸ್ಲಿಕ್ಕೆ ಈಕೆ ಬಟ್ಟೆಗಳನ್ನ ಜೊತೆಗೆ ವ್ಯಾನಿಟಿ ಬ್ಯಾಗ್, ಹಾಗೆ ಅವಳ ಪರ್ಸ್ ಕೂಡ ಅಲ್ಲೇ ಎಸ್ದು, ಐಡಿ ಕಾರ್ಡ್ ಕೂಡ ಇದ್ದಂತ ಒಂದು ಪರ್ಸ್ ನ ಅಲ್ಲೇ ಎಸ್ದು ಆಕೆ ಅವನು ಏನು ಪ್ರಿಯಕರ ಡೇವಿಡ್ ಇರ್ತಾನೆ ಆಕೆಯನ್ನ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಅಂದ್ರೆ ಈಕೆ ತಾಯಿ ಜೊತೆ ಕೈಮರದಿಂದ ಬೇಲೂರಿಗೆ ಬಸ್ ಹತ್ತಾಳೆ. ಆದ್ರೆ ಬೇಲೂರಿನಿಂದ ಯಾವ ಕಡೆ ಹೋದ್ಲು ಪ್ರಿಯಾಂಕಾ ಅನ್ನೋದೇ ಒಂದು ನಿಗೂಢವಾಗಿರುತ್ತೆ. ಆದ್ರೆ ಆಕೆಯನ್ನ ಫಾಲೋ ಮಾಡ್ಕೊಂಡ್ ಬಂದಂತಹ ಡೇವಿಡ್ ಏನಿರ್ತಾನೆ, ಆ ಡೇವಿಡ್ ನ
ಪಲ್ಸರ್ ಬೈಕ್ ಹತ್ತಿ ಹೊರಟಂತ ಪ್ರಿಯಾಂಕಾ ಅಲ್ಲಿ ಬಂದು ಅವಳ ಒಳ ಉಡುಪುಗಳು ಅಥವಾ ಬಟ್ಟೆಗಳನ್ನ ಅಲ್ಲಿ ಎಸಿತಾಳೆ. ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಕಲ್ಕೆರೆಯ ಪಕ್ಕ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ತನ್ನ ಬಟ್ಟೆಯನ್ನ ಚೇಂಜ್ ಮಾಡ್ಕೋತಾಳೆ. ಅಲ್ಲಿಂದ ಸ್ವಿಚ್ ಆಫ್ ಮಾಡ್ಕೊಂಡಂತ ಪ್ರಿಯಾಂಕಾ ಅವಳ ಡೇವಿಡ್ ಏನಿರ್ತಾನೆ ಪ್ರಿಯಕರನ ಮನೆಗೆ ಹೋಗ ಅಂತದ್ದು. ಆದ್ರೆ ಪೊಲೀಸರ ಏನು ಎದುರು ಸಂಬಂಧಿಕರು ಆಕ್ರೋಶವನ್ನು ಹೊರ ಹಾಕ್ತಾರೆ. ನಮಗೆ ಹುಡುಕೊಡ್ಬೇಕು ಅನ್ನೋ ಒಂದು ಇದ್ ಮಾಡ್ತಾರೆ. ಆದ್ರೆ ಪೊಲೀಸರು ಅದನ್ನ ಸವಾಲಾಗಿ ಪರಿಗಣಿಸಿ ಗಂಭೀರವಾಗಿ ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. SP ಅವರ ನೇತೃತ್ವದಲ್ಲಿ 3 ತಂಡಗಳನ್ನ ರಚನೆ ಮಾಡ್ಕೋತಾರೆ. ಆದ್ರೆ ಡೇವಿಡ್ ನ ಏನು ಕಾಲ್ ಲಿಸ್ಟ್ ಅನ್ನ ಅದರ ಜಾಡನ್ನ ಹಿಡಿದು ಹೋದಂತಹ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅನುಮಾನದಿಂದ ಡೇವಿಡ್ ಮನೆಯ ಬಳಿ ಹೋದಂತ ಪೊಲೀಸರಿಗೆ ಶಾಕ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಆಕೆ 25ರಿಂದ 30 ಲಕ್ಷದಷ್ಟು ಚಿನ್ನವನ್ನ ಧರಿಸಿ ಬಂದಿದ್ಲು, ನಿಗೂಢ ರೀತಿಯಲ್ಲಿ ಕಾಣೆಯಾಗಿದ್ಲು. ಜೊತೆಗೆ ಒಂದಷ್ಟು ಅವಳ ಬಟ್ಟೆಗಳೆಲ್ಲ ಇತ್ತು ಕೆರೆಯ ಬಳಿ. ಹಾಗಾಗಿ ಅತ್ಯಾಚಾರ ಆಗಿದೆಯೇನೋ ಅಥವಾ ಕೊಲೆ ಮಾಡ್ಲಾಗಿದೆಯೇನೋ ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಇವಳು ಮೇಜರ್ ಟ್ವಿಸ್ಟ್ ಅನ್ನ ಕೊಟ್ಟು ಆಕೆ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ಲಿಕ್ಕೆ ಹೋಗಿ ಅವಳೇ ತಗ್ಲಾಕೊಂಡಿರೋ ಅಂತದ್ದು. ಈಗ ಸದ್ಯ ಇಬ್ರು ಕೂಡ ಏನು ಡೇವಿಡ್ ಜೊತೆಗೆ ಆಕೆ ಪ್ರಿಯಾಂಕಾ ಏನಿದ್ರ ಅವ್ರನ್ನ ಈಗಾಗ್ಲೇ ಹಾಸನದ NR ಸರ್ಕಲ್ ಅಲ್ಲಿ ಇರ್ತಕ್ಕಂಥ DYSP ಕಚೇರಿ ಏನಿದೆ ಅಲ್ಲಿಗೆ ಗಂಗಾಧರಪ್ಪನವರು DYSP ಅವ್ರೀಗ ಕರೆತಂದಿರ್ತಕ್ಕಂಥದ್ದು. ಈಗಾಗ್ಲೇ ವಿಚಾರಣೆ ಸಾಗ್ತಾ ಇದೆ. ಆದ್ರೆ ಇನ್ನೇನು ಏನು ಕಲ್ಕೆರೆ ಇದೆ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಅವರ ಹೇಳಿಕೆಯು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವರ ಹೇಳಿಕೆ ಏನ್ ನೀಡ್ತಾರೆ ಅದ್ರ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಾಮ್, ಚೇತನ್, ನಾವು ನೋಡ್ತಾ ಇದ್ದೀವಿ ಈ ಪ್ರಿಯಾಂಕಾಗೆ ಆಲ್ರೆಡಿ ಮದುವೆ ಆಗಿದೆ. ಈ ಡೇವಿಡ್ಗೂ ಆಕೆಗೂ ಹೆಂಗೆ ಪರಿಚಯ? ಅಂದರೆ ಮದುವೆ ಆಗೋದಕ್ಕಿಂತ ಮುಂಚೆನೇ ಇವರಿಬ್ಬರ ನಡುವೆ ಲವ್ ಡವ್ ಏನಾದರೂ ಇತ್ತಾ, ಅಥವಾ ಮದುವೆ ಆದ ನಂತರ ಏನಾದರೂ ಈ ಅಕ್ರಮ ಸಂಬಂಧದ ರೀತಿಯಲ್ಲಿ ಶುರುವಾಗಿತ್ತಾ? ಅದರ ಬಗ್ಗೆ ಏನಿದೆ ಡೀಟೇಲ್ಸ್ ಅಂತ? ಎಸ್ ರಾಮ್, ಏನು ಈ ಪ್ರಿಯಾಂಕಾ ಈಕೆ ಸಿಂಗಲ್ ಏನಲ್ಲ, ಮದ್ವೆ ಕೂಡ ಆಗಿರ್ತಾಳೆ. ಜೊತೆಗೆ ಒಂದು ಸುಂದರ ಸಂಸಾರವೂ ಕೂಡ ಇರುತ್ತೆ. ಆದ್ರೆ ಏನು ಕುಣಿಗಲ್ನ ಅಂಚೆಪಾಳ್ಯದಲ್ಲಿ ಇರ್ತಕ್ಕಂತ LTM ಅನ್ನೋ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಈತ ಡೇವಿಡ್ ಏನಿದ್ದಾನೆ ಈತ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಇವಳು ಕೆಲಸಕ್ಕೆ ಅದೇ ಕಂಪ್ನಿಗೆ ಅದೇ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಡೇವಿಡ್ ನ ಪರಿಚಯವಾಗುತ್ತೆ. ಈ ಡೇವಿಡ್ ಕೂಡ ಈತನು ಏನು ಸಿಂಗಲ್ ಅಲ್ಲ, ಇವನ್ಗೂ ಕೂಡ ಮದುವೆ ಆಗಿರ್ತಕ್ಕಂಥದ್ದು. ಏನು UP ಮೂಲದ ಯುವತಿಯನ್ನ ಮದುವೆ ಕೂಡ ಆಗಿದ್ದಾನೆ. ಈತ ಬಿಹಾರದ ಮೂಲದ ವ್ಯಕ್ತಿ ಆಗಿರ್ತಾನೆ. ಆಕೆ ಅಂದ್ರೆ ಡೇವಿಡ್ ನ ಪತ್ನಿ ಹೆರಿಗೆಗೆ ಅವಳು ಉತ್ತರ ಪ್ರದೇಶಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ಈತ ಏನು ಡೇವಿಡ್ ಅಂದ್ರೆ 6 ತಿಂಗಳ ಅಂತರದಲ್ಲಿ ಈತ ಆ ಗ್ಯಾಪ್ ನಲ್ಲಿ ಈ ತರದ ಒಂದು ಘಟನೆ ಅಂದ್ರೆ ಆ ತರದ ಇಬ್ರಿಗೂ ಕೂಡ ಸಂಬಂಧ ಏರ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಂತ ಡೇವಿಡ್ ಜೊತೆಗೆ ಒಂದು ಸಂಬಂಧವನ್ನ ಇಟ್ಕೋತಾಳೆ ಪ್ರಿಯಾಂಕಾ. ಹಾಗಾಗಿ ಇಬ್ರು ಕೂಡ ಮಾತನಾಡ್ಕೋತಾರೆ. ವ್ಯಾಲೆಂಟೈನ್ಸ್ ಡೇ ದಿನ ನಾವು ಒಟ್ಬಿಡೋಣ ಅನ್ನೋ ಬಿಹಾರಕ್ಕೆ ಹೋಗುವಂತ ಪ್ಲಾನ್ ನಲ್ಲಿ ಇರ್ತಾರೆ. ಹಾಗಾಗಿ ಮನೆಯವರಿಗೆ ಸಂಬಂಧಿಕರಿಗೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ತರದ ಒಂದು ಪ್ಲಾನ್ ನ ಮಾಡ್ಕೊಂಡು ಈ ಒಂದು ಏನು ಈಗಾಗ್ಲೇ ಪೊಲೀಸರ ಅತಿಥಿ ಆಗಿರ್ತಕ್ಕಂಥದ್ದು. ರಾಮ್, ಸೊ ಇದೆಲ್ಲದರ ನಡುವೆ ಈಗ ಆಕೆಯ ಪತಿಯವರ ಮನೆಯ ಪರಿಸ್ಥಿತಿಯನ್ನ ಅಥವಾ ಮನೆಯವರ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೇನೆ ಆಶ್ಚರ್ಯ ಆಗ್ತಾ ಇದೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇತ್ತು. ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಿಮಗೆ ದೃಶ್ಯ ಒಂದು ಗಮನಿಸಬಹುದು. ಆಕೆ ನಾಪತ್ತೆ ಆದಂಥ ಸಂದರ್ಭದಲ್ಲಿ ಕೆರೆ ಬಳಿ ಆಕೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ವಸ್ತುಗಳು ಸಿಕ್ಕಿದ್ವು. ಆಕೆಗೆ ಸಂಬಂಧಪಟ್ಟಂಥ ಬಟ್ಟೆಗಳಾಗಿರ್ಬೋದು, ಅದಾದ ನಂತರ ಚಪ್ಪಲಿ ಆಗಿರ್ಬೋದು, ವ್ಯಾನಿಟಿ ಬ್ಯಾಗ್, ಈ ಮೂರನ್ನ ನೋಡಿದ ತಕ್ಷಣ ಅದು ಕೂಡ ಕೆರೆಯ ಪಕ್ಕದಲ್ಲಿ, ಕೆರೆಯ ದಡದಲ್ಲಿ ಏನನ್ಸುತ್ತೆ? ಸಾಕಷ್ಟು ಅನುಮಾನ, ಭಯ, ಎಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೋ ಏನೋ ಅಂತ ಹೇಳಿ ಕೆರೆಯಲ್ಲಿ ಬಿದ್ದು. ಸೊ ಅಲ್ಲಿ ಕಾರ್ಯಾಚರಣೆ ನಡೀತಾ, ಹೌದು ನಡೀತು, ಕೆರೆಯಲ್ಲೆಲ್ಲ ಹುಡುಕಾಡುವಂಥ ಕೆಲಸ ಆಯಿತು. ಸೊ ಅದಾದ ನಂತರ 30 ಲಕ್ಷ ಬೆಲೆ ಬಾಳುವಂಥ ಚಿನ್ನಾಭರಣ ಬೇರೆ ಹಾಕ್ಕೊಂಬಂದಿದ್ದಾಳೆ. ಯಾರೋ ಆಕೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅಥವಾ ಆಕೆಯನ್ನು ಕೊಂದು ನೀರಿಗೆಸೆದು ಆ ಬಂಗಾರವನ್ನೆಲ್ಲ ತಗೊಂಡು ಹೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಅನುಮಾನ ವ್ಯಕ್ತವಾಗೋದಕ್ಕೆ ಶುರುವಾಯಿತು. ಸೊ ಇದಕ್ಕೆಲ್ಲ ಕಾರಣ ಆಗಿದ್ದು ಈ ಮೊದಲನೇ ದೃಶ್ಯ. ಎರಡನೇ ದೃಶ್ಯ ನಿಮಗೆ ನಾವು ತೋರಿಸ್ತಾ ಇದ್ವಿ. ಸಂಬಂಧಿಕರು ಪಾಪ ಗೋಳಾಡ್ತಾ ಇದ್ದಾರೆ. ಸಂಬಂಧಿಕರು ಎಲ್ಲಿ ಹೋದ್ಲೋ ಏನೋ, ಮದುವೆಗೆ ಅಂತ ಬಂದಿದ್ಲು, ನೋಡಿದರೆ ಈಗ ನಾಪತ್ತೆ ಆಗಿಬಿಟ್ಟಿದ್ದಾಳೆ, ಯಾರು ಆಕೆಯನ್ನು ಕೊಂದು ಹಾಕ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೇನು ಗೊತ್ತು ಇಷ್ಟೆಲ್ಲ ಈಕೆ ಖತರ್ನಾಕ್ ಇದ್ದಾಳೆ, ಏಕೆ ಬಾಯ್ ಫ್ರೆಂಡ್ ಜೊತೆಗೆ ಓಡ್ ಹೋಗಿದ್ದಾಳೆ ಅಂತ ಹೇಳಿ ಗೊತ್ತೇ ಇಲ್ಲ ಅವರಿಗೆಲ್ಲ. ಸೊ ಇದು ಪ್ರಿಯಕರಣ ಜೊತೆಗೆ ಎಸ್ಕೇಪ್ ಆಗಿರುವಂಥ ಸ್ಥಳ ಎರಡನೇ ದೃಶ್ಯ. ಮೂರನೇ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಈ ಪ್ರಿಯಾಂಕಾ ಇದ್ದಾಳಲ್ಲ, ಪ್ರಿಯಕರಣ ರೂಮ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ
ತೆಗೆದಿರುವಂಥ ಒಂದು ಫೋಟೋ ಅದು. ವಿಡಿಯೋ ಕ್ಲಿಪ್ ಇದೆ, ಬಟ್ ಅದನ್ನು ಸ್ಕ್ರೀನ್ಶಾಟ್ ಹಾಕಿದ್ದೀವಿ ನಾವು ನಿಮಗೆ. ಸೊ ಆಕೆ ಈ ವೇಷದಲ್ಲಿದ್ಲು. ಮದುವೆಗೇನು 30 ಲಕ್ಷ ರೂಪಾಯಿ ಬಂಗಾರದ ಒಡವೆಗಳನ್ನು ಹಾಕ್ಕೊಂಡು ಹೋಗಿದ್ದಂತ ಆಕೆ ರೂಮ್ನಲ್ಲಿ ಸಿಕ್ಕಾಕೊಂಡಿದ್ದಾಳೆ. ದೃಶ್ಯ 3ರಲ್ಲಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು 4ನೇ ದೃಶ್ಯದಲ್ಲಿ ಪೊಲೀಸರಿಗೆ ಈ ಡೇವಿಡ್ ಪ್ರಿಯಾಂಕಾಳ ಡವ್ ಅಥವಾ ಪ್ರಿಯಕರ ಏನಿದಾನಲ್ಲ ಆತ ಸಿಕ್ಕಾಕೊಂಡಿರುವಂಥ ತಗಲಾಕೊಂಡಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆತನಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಇದೆಲ್ಲ ಬೇಕಾಗಿತ್ತಾ ನನಗೆ ಅಂತ ಹೇಳಿ. ಓಕೆ, ಮದುವೆ ಆಗಿಲ್ಲ ಅಂತ ಅನ್ಕೊಳ್ಳೋಣ, ಮದುವೆ ಆಗಿಲ್ಲ ಓಡ್ ಹೋಗಿದ್ದಾರೆ ಅಂತ ಅಂದರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಇದು ಪ್ರಿಯಾಂಕಾಳಿಗೆ ಆಲ್ರೆಡಿ ಒಂದು ಮದುವೆ ಇದೆ, ಮದುವೆ ಆಗಿದೆ. ಪಾಪ ಆಕೆಯ ಗಂಡ ನಿನ್ನೆ ಎಲ್ಲಿ ಹೋಗಿದ್ದಾಳೋ ಏನೋ, ಭಾಳ ಭಯ ಆಗ್ತಾ ಇದೆ ನನಗೆ ಅಂತೆಲ್ಲ ಅವ್ರು ಹೆಂಗೆ ಮಾತಾಡ್ತಾ ಇದ್ರು ಅಂತ ಅಂದರೆ ಪಾಪ ಅನಿಸುತ್ತೆ. ಒಳ್ಳೆ ಗಂಡ, ಒಳ್ಳೆ ಸಂಸಾರ, ಒಳ್ಳೆ ಫ್ಯಾಮಿಲಿ, ಇದೆಲ್ಲ ಬಿಟ್ಟು ಪ್ರಿಯಕರನ ಜೊತೆಗೆ ವ್ಯಾಲೆಂಟೈನ್ಸ್ ಡೇ ದಿನಾನೇ ಮನೆಯವರಿಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸಿ ಪಕ್ಕಾ ಪ್ಲಾನ್ ಮಾಡಿ, ಒಳ್ಳೆ ಕ್ರಿಮಿನಲ್ ಥರ ಪ್ಲಾನ್ ಮಾಡಿದಾಳೆ ಆಕೆ. ಪ್ಲಾನ್ ಮಾಡಿ ಓಡ್ ಹೋಗಿದ್ದಾಳೆ.